ಮುಂದಿನ ಟಾಪಿಕ್ ಬಂದ್ಬಿಟ್ಟು ಎಕ್ಸ್ಪೋನೆನ್ಷಿಯಲ್ ಆ್ಯಂಡ್ ಲೊಗ್ಯಾರಿದಮಿಕ್ ಫಂಕ್ಷನ್ಸ್ ಅಂತೇಳಿ. ಎಕ್ಸ್ಪೋನೆನ್ಷಿಯಲ್ ಆ್ಯಂಡ್ ಲೊಗ್ಯಾರಿದಮಿಕ್ ಒಂದಕ್ಕೊಂದು ಬಹಳ ಲಿಂಕ್ ಅದ ರೀ, ಹತ್ತಿರದ ಸಂಬಂಧ ಅಂತ ನಾವು ಹೇಳ್ತೀವಲ್ಲ. ಎಕ್ಸ್ಪೋನೆನ್ಷಿಯಲ್ದು ಇನ್ವರ್ಸ್ ಫಂಕ್ಷನ್ ತೊಗೊಂಡ್ರೆ ಅದು ಲೊಗ್ಯಾರಿದಮಿಕ್ ಆಗ್ತದೆ. ಲೊಗ್ಯಾರಿದಮಿಕ್ ಅನ್ನು ಇನ್ವರ್ಸ್ ತೊಗೊಂಡ್ರೆ ಏನಾಗ್ತದಪ್ಪ ಅಂತಂದರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಗ್ತದೆ. ಎಕ್ಸ್ಪೋನೆನ್ಷಿಯಲ್ ಅಂದ್ರೆ ಏನು? ನಿಮ್ಮ ಪುಸ್ತಕದಲ್ಲಿ ಕೆಲವೊಂದಿಷ್ಟು ಕಥೆಗಳನ್ನು ಕೊಟ್ಟಿದ್ದಾರೆ. ಈ ಕಥೆಯನ್ನು ನೀವು ಓದ್ರಿ, ಪೇಜ್ ನಂಬರ್ 171 ಅದಲ್ಲ, ಅಲ್ಲಿಯ ಕಥೆಯನ್ನು ನಾನು ಹೇಳ್ತೇನೆ. ಡೆಫಿನಿಷನ್ ಇದೆ ನೋಡ್ರಿ. ದ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ವಿತ್ ಪಾಸಿಟಿವ್ ಬೇಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 1ಗಿಂತ ಹೆಚ್ಚಿಗೆ ಬೇಸ್ ಇರಬೇಕಂತ. ಈಸ್ ದ ಫಂಕ್ಷನ್ y is equal to f of x is equal to b to the power of x. This is what exponential function. For example, b ಅಂತಂದ್ರೆ ಏನು ತಗೊಳ್ಳೋಣ? 10 to the power of x ಅಂತ ತಗೊಳ್ಳೋಣ. 10 to the power of x. y is equal to 10 to the power of x ಅಂತ ನಾವು ತಗೊಂಡಾಗ x ಇದ್ದಲ್ಲಿ 1 ಹಾಕೋಣಂತ, y is equal to ಏನಾಗ್ತದಪ್ಪ ಅವಾಗ 10 ಆಗ್ತದೆ. x equal to 2 ಹಾಕೋಣ, y is equal to 100 ಆಗ್ತದೆ. x equal to 3 ಅಂತ ಹಾಕೋಣ, y is equal to 1000 ಆಗ್ತದೆ. x equal to -1 ಹಾಕೋಣ, y is equal to 0.1 ಆಗ್ತದೆ. x equal to -2 ಹಾಕೋಣ, y is equal to 0.01 ಅಂತ ಆಗ್ತದೆ. ಯಾವ ಥರ ಆಗ್ತದೆ ನೋಡ್ರಪ್ಪ. 10 to the power -2 ಅಂದಾಗ 1 divided by 10 to the power 2 ಅಂತ ಆಗ್ತದೆ. 1 divided by 100 ಆಗ್ತದೆ. ದಿಸ್ ಇಸ್ ಈಕ್ವಲ್ ಟು 0.01 ಅಂತ ಆಗ್ತದೆ. ಓಕೆ, x ಈಕ್ವಲ್ ಟು -3 ಅಂತ ಹಾಕಿದಾಗ y ಇಸ್ ಈಕ್ವಲ್ ಟು 0.001 ಅಂತ ಆಗ್ತದೆ. ಬಟ್ ಎಂದೂ 0 ಆಗಂಗಿಲ್ಲ. ಮೈನಸ್ ನೆಗೆಟಿವ್ ವ್ಯಾಲ್ಯೂಗಳು ಹಂಗೆ ಹಾಕ್ಕೊಂತ ಹೋಗ್ರಿ, 0 ಆಗೋಕ್ಕೆ ಚಾನ್ಸೇ ಇಲ್ಲ. ಪಾಸಿಟಿವ್ ವ್ಯಾಲ್ಯೂ ಹಾಕೋತ ಹೋಗ್ರಿ, ಹಂಗೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ತೋರಿಸ್ತೈತಿ, ಇನ್ಕ್ರೀಸ್ ತೋರಿಸ್ತೈತಿ. ಗ್ರಾಫ್ ಯಾವ ಥರ ಕಾಣ್ತದೆ ನೋಡ್ರಿ, ಆಲ್ರೆಡಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಗ್ರಾಫ್. ಓಕೆ, ದಿಸ್ ಈಸ್ x equal to 1, x equal to 2, x equal to 3, -1, -2 ಅಂತ ತಗೊತೀನಿ. x equal to 0 ಹಾಕಿದಾಗ x equal to 0 ಹಾಕಿದಾಗ y is equal to 10 to the power of 0, y is equal to 1 ಅಂತ ಆಗ್ತದೆ. ಎನಿಥಿಂಗ್ ಟು ದಿ ಪವರ್ ಆಫ್ 0 is nothing but what 1 ಅಂತ ನಾವು ಹೇಳ್ತೀವಿ. therefore when x equal to 0, y will be 1. x equal to 0 ಇದ್ದಾಗ y ಏನು ಬಂತಪ್ಪ 1 ಬಂತು. ಹಾಗಾಗಿ ಏನೈತಿದು ಗ್ರಾಫು, ಇಲ್ಲೊಂದು ಪಾಯಿಂಟ್ ಸಿಗ್ತಾ. x equal to -1 ಹಾಕಿದಾಗ y equal to 0.1 ಅಂತ ನಾವು ಹೇಳಿದ್ವಿ. ಆಮೇಲೆ x equal to -2 ಹಾಕಿದಾಗ 0.001 ಅಂತ, ಅಂದರೆ ಗ್ರಾಫು ಈ ಥರ ಹೊಂಟು. ನೆಕ್ಸ್ಟ್ x equal to 1 ಹಾಕಿದಾಗ y equal to 10 ಅಂತ ಆಯಿತು. x equal to 2 ಹಾಕಿದಾಗ y equal to 100 ಆಯಿತು. x equal to 3 ಹಾಕಿದಾಗ y equal to 1000 ಅಂತ ಆಯಿತು. ಓಕೆ, ಈ ಥರ ನಮ್ಗೆ ಗ್ರಾಫ್ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಂಡ್ಬಿಡ್ತೀನಿ. ಇದನ್ನು ನಾವು ಆ್ಯಡ್ ಮಾಡಿದ್ರೆ ಅಥವಾ ಕೂಡಿಸಿದ್ರೆ ಈ ಥರ ಏನು ಬರ್ತದೆ ಅಂದರೆ ಎಕ್ಸ್ಪೋನೆನ್ಷಿಯಲ್ ಗ್ರಾಫ್ ಬರ್ತದೆ. ಎಕ್ಸ್ಪೋನೆನ್ಷಿಯಲ್ ಗ್ರಾಫ್ ಇಟ್ ವಿಲ್ ಬಿ ಅಪ್ರೋಚಿಂಗ್ ಟು ಝೀರೋ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ವ್ಯಾಲ್ಯೂ ಏನಾಗ್ತದಪ್ಪ 0 ಕಡೆ ಅಪ್ರೋಚ್ ಆಗ್ತದೆ y ವ್ಯಾಲ್ಯೂ, ಬಟ್ 0 ಎಂದೂ ಆಗಂಗಿಲ್ಲ. ಆಮೇಲೆ ಲೆಫ್ಟ್ನಿಂದ ರೈಟಿಗೆ ಮೂವ್ ಆದ್ವಿ ಅಂತಂದರೆ ನಮಗೇನು ಸಿಗ್ತದ, ಗ್ರಾಫ್ ಯಾವಾಗಲೂ ಇನ್ಕ್ರೀಸಿಂಗ್ ಆರ್ಡರ್ ಒಳಗಡೆ ಸಿಗ್ತದ ಅಂತ ಅವ್ರು ಹೇಳ್ತಾರೆ. ಹಾಗಾಗಿನೇ ಇಟ್ ಈಸ್ ಅಡ್ವೈಸ್ಡ್ ದ್ಯಾಟ್ ದ ರೀಡರ್ ಪ್ಲಾಟ್ಸ್ ದಿಸ್ ಗ್ರಾಫ್ ಇನ್ ದ ಫಿಗರ್ ಅಂತ ಕೊಟ್ಟಿದ್ದಾರೆ. ಫಾಲೋಯಿಂಗ್ ಆರ್ ಸಮ್ ಆಫ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್. ಈಗ ನಾವು 10 to the power of x ಅಂತ ತೊಗೊಂಡ್ವಿ, ಈ ಥರ ಬಂತು. y is equal to 2 to the power of x ಅಂತ ತೊಗೊತೀನಿ. ಅವಾಗ ಏನು ಬರ್ತದೆ ನೋಡೋಣ. y equal to 2 to the power of x ಅಂದರೆ x ಇದ್ದಲ್ಲಿ 0 ಹಾಕೋಣಂತ, y ಇದ್ರೆ ಏನು ಸಿಗ್ತಪ್ಪ 1 ಅಂತ ಸಿಗ್ತದೆ. ಕರೆಕ್ಟ್. x equal to 0, y equal to 1. then x equal to 1, y equal to 2. x equal to 2, y equal to 4. x equal to 3, y is equal to 8. x equal to 4, y is equal to 16. x equal to -1, y is equal to 0.5. x equal to -2, y is equal to ಎಷ್ಟಾಗ್ತಪ್ಪ 2 to the power 1 divided by 2 to the power 2 ಅಂತಂದರೆ 1 divided by 4 0.25 ಅಂತ ಬರ್ತದೆ. 0.25. ಗ್ರಾಫ್ ಯಾವ ಥರ ಕಾಣುತ್ತೆ ಅಂತಂದರೆ x equal to 1, y is equal to 2. ಇಲ್ಲಿ ಅದ 2. ನೆಕ್ಸ್ಟ್ x equal to ಇಲ್ಲಿ ಅದ 2. ಓಕೆ, x equal to 2 ಹಾಕಿದಾಗ y equal to 4 ಅಂತ ಬಂತು. x equal to 3 ಹಾಕಿದಾಗ y equal to 8 ಅಂತ ಬಂತು. ಆಮೇಲೆ x equal to 0 ಹಾಕಿದಾಗ y equal to 1 ಬಂತು. x equal to -1 ಹಾಕಿದಾಗ 0.5 ಬಂತು. ಆಮೇಲೆ 0.25 ಬಂತು. ಗ್ರಾಫ್ ಈ ಥರ ಬರ್ತದೆ. ಇದು 2 to the power of x, ಇದು 10 to the power of x. ಆಮೇಲೆ ಇದ್ರ ಮಿಡ್ಲಲ್ಲಿ ಬರ್ತಪ್ಪ ಈ ಸೈಡ್ ಇರೋದು ಇದು 3 to the power of x. ಆಮೇಲೆ ಈ ಸೈಡ್ ಬರೋದು ಇಲ್ಲಿಂದ 4 to the power of x. ಎಲ್ಲವೂ ಸೇರಿ 1 ಮೂಲಕ ಹಾದು ಹೋಗ್ತಾವೆ. ಅಂದರೆ 1 ಕಾಮನ್ ಥಿಂಗ್ ಐತಿ ಇಲ್ಲಿ. y equal to 1 ಕಾಮನ್ ಥಿಂಗ್. ವೆನ್ x equal to 0, y ಮಸ್ಟ್ ಬಿ equal to 1 ಅಂತ ನಾವು ಹೇಳ್ತೀವಿ ಗ್ರಾಫ್ನಿಂದ. ಅದೇ ರೀತಿಯಾಗಿ ಇಲ್ಲೊಂದಿಷ್ಟು ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ನೋಡ್ರಿ. ಫಾಲೋಯಿಂಗ್ ಆರ್ ಸಮ್ ಆಫ್ ದ ಸೇಲಿಯಂಟ್ ಫೀಚರ್ಸ್ ಆಫ್
ಎಕ್ಸ್ಪೋನೆನ್ಷಿಯಲ್ ಗ್ರಾಫ್ ಅಂತ ಹೇಳ್ತಾರೆ ಅಥವಾ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್. ಅದರದ್ದು ಸೇಲಿಯಂಟ್ ಫೀಚರ್ಸ್ಗಳು ಒಂದಿಷ್ಟು ಫೀಚರ್ಸ್ಗಳು ನೋಡೋಣಂತೆ. ಡೊಮೇನ್ ಆಫ್ ದ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಈಸ್ ಎನಿ ರಿಯಲ್ ನಂಬರ್. ಡೊಮೇನ್ ನೀವೇನು ಹಾಕ್ತಿರಲ್ಲ ಎಕ್ಸ್ ವ್ಯಾಲ್ಯೂ ಮಸ್ಟ್ ಬಿ ಎನಿ ರಿಯಲ್ ನಂಬರ್, ನೆಗೆಟಿವ್ ಇರಲಿ ಪಾಸಿಟಿವ್ಲಿ ನಡೀತದೆ. ರೇಂಜ್ ಆಫ್ ದ ಎಕ್ಸ್ಪೋನೆಂಟ್ ಫಂಕ್ಷನ್ ಈಸ್ ದ ಸೆಟ್ ಆಫ್ ಆಲ್ ಪಾಸಿಟಿವ್ ನಂಬರ್ಸ್. ಅಂದರೆ ನೀವು ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಹಾಕ್ರಿ, ಪಾಸಿಟಿವ್ ಹಾಕ್ರಿ, ಫ್ರ್ಯಾಕ್ಷನ್ ಹಾಕ್ರಿ, ಆದರೆ ವೈ ವ್ಯಾಲ್ಯೂ ಯಾವಾಗಲೂ ಏನು ಬರ್ತದಪ್ಪ, ಪಾಸಿಟಿವ್ನೇ ಬರ್ತದ, ಪಾಸಿಟಿವ್ ರಿಯಲ್ ನಂಬರ್ ಸಿಗ್ತದೆ ನಿಮಗೆ. ಆಮೇಲೆ ಥರ್ಡ್ ಸೇಲಿಯಂಟ್ ಫೀಚರ್ಸ್ ಹೇಳ್ತಾರೆ, ದ ಪಾಯಿಂಟ್ 0,1 ಈಸ್ ಆಲ್ವೇಸ್ ಆನ್ ದ ಗ್ರಾಫ್ ಆಫ್ ದ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. 0,1 ವೆನ್ x = 0 y = 1 ಯಾವುದೇ ಗ್ರಾಫ್ ತೊಗೊಂಡ್ರು, 2⁻x ತೊಗೊಂಡ್ರು, 10⁻x ತೊಗೊಂಡ್ರು, 100⁻x ತೊಗೊಂಡ್ರು ಕೂಡ ನಮ್ಗೆ 0 ಇದ್ದಾಗ 1 ಸಿಕ್ಕೇ ಸಿಗ್ತದೆ. ದಟ್ ಈಸ್ ದ ಸೇಲಿಯಂಟ್ ಫೀಚರ್ ಅಂತ ಹೇಳ್ತಾರೆ ಆಫ್ ದ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಈಸ್ ಎವರ್ ಇನ್ಕ್ರೀಸಿಂಗ್ ಅಂತ ಹೇಳ್ತಾರೆ. As we move from left to right, the graph rises above. For very large negative values ಹಾಕಿದಾಗ ಏನಾಗ್ತದೆ ಅಂತಂದರೆ negative values of x, the exponential function is very approaching to 0, very close to 0, approaching towards 0 ಅಂತ ಹೇಳ್ತಾರೆ. In other words, in the second quadrant, okay, second quadrant ಅಲ್ಲಿ approach ಆಗ್ತಾ ಇದೆ, but it will never meets the 0 ವ್ಯಾಲ್ಯೂ. ಅಂದರೆ ಎಕ್ಸಸ್ ಅನ್ನು ಮೀಟ್ ಆಗಂಗಿಲ್ಲ ಎಂದು ಕೂಡ ಅಂತ ನಾವು ಹೇಳ್ತೀವಿ. ಮೀಟ್ ಆಗಂಗಿಲ್ಲ ಅಂದ್ರೆ ಮೀನಿಂಗ್ ಏನು, ಇಲ್ಲಿ 1/2⁻100 ಅಂತ ತೋತೀವಿ, ಅಥವಾ 10⁻100 ಅಂತ ತೋತೀವಿ, ನಮಗೆ ಸಿಗ್ತದ 0.0000001 ಅಂತ ಸಿಗ್ತದೆ. 1/10⁻∞ ತೊಗೊಳಕ್ಕೆ ಬರ್ತದನು, ಬರಂಗಿಲ್ಲ. ಓಕೆ, ಇನ್ಫಿನಿಟಿ ತೊಗೊಂಡಿವಿ ಅಂತಂದ್ರೆ ಅವಾಗ ನಮಗೇನು ಸಿಗ್ತದೆ, ಇಲ್ಲಿ 0 ಅಂತ ಸಿಗ್ಬೋದು, ಬಟ್ ಅನ್ಡಿಫೈನೇಬಲ್ ವ್ಯಾಲ್ಯೂ ಹಂಗೆ ತೊಗೊಳಕ್ಕಾಗ್ತದೆ ರೀ. ಸೊ ಆ್ಯಸ್ ಯು ಆ್ಯಡ್ ಎಕ್ಸ್ ವ್ಯಾಲ್ಯೂ, ನೆಗೆಟಿವ್ ವ್ಯಾಲ್ಯೂ, ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಪ್ರೋಚಿಂಗ್ ಟುವರ್ಡ್ಸ್ 0 ಇನ್ ದ ಸೆಕೆಂಡ್ ಕ್ವಾಡ್ರಂಟ್ ಅಂತ ಹೇಳ್ತಾರೆ. ನೆಕ್ಸ್ಟ್, exponential function with base 10 is commonly called as common exponential function. ಅಂದರೆ ಒಂದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದೆ, ಅದರದ್ದು ಬೇಸ್ 10 ಇದ್ದರೆ ಅದಕ್ಕೆ ಕಾಮನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕರಿತೀವಿ. ಒಂದು ವೇಳೆ ಅದರದ್ದು ಬೇಸ್ ಏನಾದರೂ ಎಪ್ಸಲಾನ್ ಇತ್ತಂತಂದರೆ ಅದಕ್ಕೆ ನಾವೆಂತ ಕರಿತೀವಿ, ನ್ಯಾಚುರಲ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 10⁻x ಇತ್ತಂದ್ರೆ ಇದಕ್ಕೆ ಅಂತೀವಿ ನಾವು ಕಾಮನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕರಿತೀವಿ. ಒಂದು ವೇಳೆ 10 ಬದಲಿ e⁻x ಇತ್ತಂತಂದರೆ ಅದಕ್ಕೆ ಕಾಮನ್ ಅನ್ನೋಂಗಿಲ್ಲ, ನ್ಯಾಚುರಲ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ನಾವು ಕರಿತೀವಿ. ಹಾಗಿದ್ರೆ ಅಂದರೆ ಏನು, ವಾಟ್ ಈಸ್ ಹಿಯರ್, ಅದು ನಿಮ್ಗೆ PUC ಫಸ್ಟ್ ಇಯರ್ ಒಳಗಡೆ ಗೊತ್ತಾಗಿದೆ. ಯಾವುದೋ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಅಂತ ಚಾಪ್ಟರ್ ಐತೆ ನೋಡ್ರಿ, ಅದು 1 + 1/1 ಫ್ಯಾಕ್ಟೋರಿಯಲ್ ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಪ್ಲಸ್ 1/3 ಫ್ಯಾಕ್ಟೋರಿಯಲ್ ಆ್ಯಂಡ್ ಸೋ ಆನ್. ಇದ್ರ ವ್ಯಾಲ್ಯೂ ಎಷ್ಟು ಬರ್ತದ ಅಂತ ನಾವು ಫೈಂಡ್ ಔಟ್ ಮಾಡಿದಾಗ ಅದು ಎಪ್ಸಲಾನ್ ಅಂತ ಕರಿತೀವಿ. ಎಷ್ಟಪ್ಪ ಅದು 2.73 ಇರ್ಬೋದು, ಒಂದು ಸ್ವಲ್ಪ ಕ್ರಾಸ್ ವೆರಿಫೈ ಮಾಡ್ಕೊಡ್ರಿ. 0.5 ಅಂತ ಬಂತು. ಆಮೇಲೆ ಇದೇನಾಗ್ತದಪ್ಪ 3 ಫ್ಯಾಕ್ಟೋರಿಯಲ್ ಅಂತಂದ್ರೆ 0.16 ಅಂತ ಬರ್ತದೆ. ಆ್ಯಡ್ ಮಾಡ್ಕೊತ ಹೋದಾಗ ನಮಗೇನು ಸಿಗ್ತದೆ, 2.73 ಹೆಚ್ಚು ಕಡಿಮೆ ಬರ್ತದೆ. ಇದು ಎಕ್ಸ್ಪೋನೆಂಟ್ ಅಥವಾ ಇದಕ್ಕೆ ಎಪ್ಸಲಾನ್ ವ್ಯಾಲ್ಯೂ ಅಂತ ಕರಿತೀವಿ. ಇದು ನ್ಯಾಚುರಲ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ನಾವು ಹೇಳ್ತೀವಿ. ಇಟ್ ವುಡ್ ಬಿ ಇಂಟರೆಸ್ಟಿಂಗ್ ಟು ನೋ ಇಫ್ ದ ಇನ್ವರ್ಸ್ ಆಫ್ ದ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಎಕ್ಸಿಸ್ಟ್. ಒಂದು ವೇಳೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದೆ ಅಂತಂದರೆ ಇದ್ರ ಇನ್ವರ್ಸ್ ಏನಾದರೂ ಎಕ್ಸಿಸ್ಟ್ ಅದ ಏನೋ ಅಂತ ನಾವು ಚೆಕ್ ಮಾಡ್ಕೊತ ಹೋದಾಗ ನಮಗೇನು ಸಿಗ್ತದೆ ನೋಡ್ರಿ. ವಿ ನೋ ದ್ಯಾಟ್ ಆಲ್ರೆಡಿ ನಮ್ಗೆ ಗೊತ್ತೈತಿ ಏನಂತಂದ್ರೆ y = b⁻x. ದಿಸ್ ಈಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಅವಾಗ ಏನಾಗುತ್ತೆ, log y = log b⁻x ಅಂತ ನಾವು ಬರಿಬೋದು. ನೆಕ್ಸ್ಟ್ ಮುಂದೆ ಏನಾಗ್ತದಪ್ಪ, log y = x × log b ಅಂತ ನಾವು ಬರಿಬೋದು. ಇದನ್ನು ಮತ್ತೆ ವಾಪಸ್ ಈ ಕಡೆ ಬಂದಾಗ log y / log b = x. This is therefore log y⁻b = x. ಏನೈತಿ ಇಲ್ಲಿ, ಬಿ ಅಂತಕ್ಕಂಥದ್ದು ಬೇಸ್ ಆಯಿತು, ಇದು ಲಾಗ್ ಫಂಕ್ಷನ್ ಆಯಿತು. ಅಂದರೆ ಎಕ್ಸ್ ವ್ಯಾಲ್ಯೂ ಅಂತಂದರೆ x = log y⁻b.
ಅರ್ಥ ಆಯ್ತಾ? ಅಂದರೆ ಇದ್ರ ಇನ್ವರ್ಸ್ ಫಂಕ್ಷನ್ ಇದಾಯಿತು. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇನ್ವರ್ಸ್ ಏನಾಗ್ತದಪ್ಪ? ಲೊಗ್ಯಾರಿಥಮಿಕ್ ಫಂಕ್ಷನ್ ಅಂತ ಆಗ್ತದೆ. ಅಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ, ಡೆಫಿನೇಷನ್ ನೋಡೋಣಂತೆ. ಡೆಫಿನೇಷನ್ ನಂಬರ್ 4, ಲೆಟ್ ಬಿ ಈಸ್ ಗ್ರೇಟರ್ ದ್ಯಾನ್ 1 ಬಿ ಅ ರಿಯಲ್ ನಂಬರ್, ದೆನ್ ವಿ ಸೇ ಲೊಗ್ಯಾರಿಥಮಿಕ್ ಫಂಕ್ಷನ್ ಆಫ್ ಎ ಟು ದ ಬೇಸ್ ಬಿ ಈಸ್ ಎಕ್ಸ್ ಇಫ್ ಬಿ ಟು ದಿ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾರೆ. ಲೊಗ್ಯಾರಿಥಮಿಕ್ ಫಂಕ್ಷನ್ ಆಫ್ ಎ ಟು ಬೇಸ್ ಬಿ, let b is greater than 1 be a real number, then we say logarithm of a to the base b is x if b to the power of x equal to a. ಇದೇನಿದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದ್ದಾಗ ನಾವು ಇದನ್ನು ಲಾಗ್ ಫಂಕ್ಷನ್ ಆಗಿ ಕನ್ವರ್ಟ್ ಮಾಡಬಹುದು ಅಂತ ಅವರು ಹೇಳ್ತಾರೆ. ಯಾವ ಥರ ಕನ್ವರ್ಟ್ ಮಾಡ್ಬೋದು ನೋಡ್ರಿ. ಲಾಗ್ ಎಕ್ಸ್ ಟು ದ ಬೇಸ್ ಬಿ ಇಸ್ ಈಕ್ವಲ್ ಟು ವೈ ಅಂತ ಬರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್ ಅಂದಾಗ ಲಾಗ್ ಬಿ ಟು ದಿ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ಬಂತು. ಎಕ್ಸ್ ಲಾಗ್ ಎ ಇದು ಈ ಸೈಡ್ ಲಾಗ್ ಎ ಅಂತ ಬಂತು. ನೆಕ್ಸ್ಟ್ ಎಕ್ಸ್ ಲಾಗ್ ಬಿ ಇಸ್ ಈಕ್ವಲ್ ಟು ಲಾಗ್ ಎ ಅಂತ ನಾವು ಬರಿಬೋದು. ಇದನ್ನ ಈ ಕಡೆ ಸೈಡು ಇದು ಪಿ ಯು ಸಿ ಫಸ್ಟ್ ಒಳಗೆ ನೀವು ಫಾರ್ಮುಲಾ ಕಲ್ತಿದ್ದೀರಿ. ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಎ ಡಿವೈಡೆಡ್ ಬೈ ಲಾಗ್ ಬಿ ಅಂತ ನೀವು ಬರಿಬೋದು. ದಿಸ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಎ ಟು ದ ಬೇಸ್ ಬಿ ಅಂತ ನೀವು ಬರಿಬೋದು. ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಎ ಟು ದ ಬೇಸ್ ಬಿ ಅಂತ ಒಂದೇ, ಇಲ್ಲ ಬಿ ಟು ದಿ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ. ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಇನ್ವರ್ಸ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಇದ್ರದ್ದು ಇನ್ವರ್ಸ್ ಇದು, ಇದ್ರದ್ದು ಇನ್ವರ್ಸ್ ಇದು. ಅರ್ಥ ಆಯ್ತಾ? ಓಕೆ, ಇದನ್ನು ಅವರು ಒಂದಿಷ್ಟು ಡೆಫಿನೇಷನ್ ಕೊಟ್ಟಿದ್ದಾರೆ. ಆನ್ ಅ ಸ್ಲೈಟ್ಲಿ ಮೋರ್ mature note, fixing a base b is greater than 1, we may look at logarithm as a function from positive real numbers to all real numbers. This function called the logarithmic function which is denoted by ಅಂತ ಕೊಟ್ಟಿದ್ದಾರೆ, ನೋಡ್ಕೊಳ್ರಿ. ಆಮೇಲೆ ಇದನ್ನು ನಾವು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿದಾಗ ಯಾವ ಥರ ಗ್ರಾಫ್ ಸಿಗ್ತದೆ ಅಂತಂದರೆ, ಅಲ್ಲಿ ಫಸ್ಟ್ ಕ್ವಾಡ್ರೆಂಟಿಂದ ಸ್ಟಾರ್ಟ್ ಆಗ್ತಿತ್ತು, ಸೆಕೆಂಡ್ ಕ್ವಾಡ್ರೆಂಟ್ ಒಳಗೆ ಎಂಡ್ ಆಗ್ತಿತ್ತು. ಯಾವುದದು? ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಅದರಲ್ಲಿ ಇಲ್ಲೇನಾಗ್ತದೆ ಅಂತಂದ್ರೆ ಫಸ್ಟ್ ಕ್ವಾಡ್ರೆಂಟಿಂದ ಸ್ಟಾರ್ಟ್ ಆಗಿ ಫೋರ್ತ್ ಕ್ವಾಡ್ರೆಂಟಿಗೆ ಎಂಡ್ ಆಗ್ತದೆ. ಡಯಾಗ್ರಾಮ್ ನಿಮ್ಗೆ ಕೊಟ್ಟಿದ್ದಾರೆ ಆಲ್ರೆಡಿ ಪುಸ್ತಕದಲ್ಲಿ. ಈ ಥರ ಡಯಾಗ್ರಾಮ್ ನೀವು ನೋಡ್ಬೋದು. ಓಕೆ, ಇಲ್ಲೇನಾಗ್ತದೆ ಅಂತಂದರೆ ಈ ವ್ಯಾಲ್ಯೂ ವಾಯ್ ಆಕ್ಸಿಸ್ ಕಡೆಗೆ ಅಪ್ರೋಚ್ ಆಗ್ತದೆ ಇಲ್ಲಿ ಫೋರ್ತ್ ಕ್ವಾಡ್ರೆಂಟಲ್ಲಿ. ಆಮೇಲೆ ಇದು ಲಾಗ್ ಎಕ್ಸ್ ಟು ದ ಬೇಸ್ 2, ಇದು ಲಾಗ್ ಎಕ್ಸ್ ಟು ದ ಬೇಸ್ ಇ, ಇದು ಲಾಗ್ ಎಕ್ಸ್ ಟು ದ ಬೇಸ್ 10 ಅಂತ ನಾವು ತೊಗೊತೀವಿ. ಲಾಗ್ ಎಕ್ಸ್ ಟು ದ ಬೇಸ್ 10 ಅಂತ ತಿಳ್ಕೊರಿ. ಬೇಸ್ 10 ಇದ್ದರೆ ಅದಕ್ಕೆ ಏನಂತೀವಿ ನಾವು ಕಾಮನ್ ಲೊಗಾರಿಥಮ್ಸ್ ಅಂತ ಕರಿತೀವಿ. ಒಂದು ವೇಳೆ ಬೇಸ್ ಇ ಇತ್ತಂದರೆ ಅದಕ್ಕೆ ನಾವೇನಂತ ಕರಿತೀವಿ? ನ್ಯಾಚುರಲ್ ಲೊಗಾರಿಥಮಿಕ್ ಫಂಕ್ಷನ್. ನ್ಯಾಚುರಲ್ ಲೊಗಾರಿಥಮಿಕ್ ಫಂಕ್ಷನ್ ಅಥವಾ ನ್ಯಾಚುರಲ್ ಲೊಗಾರಿಥಮ್ ಅಂತ ನಾವು ಹೇಳ್ತೀವಿ. ಇಲ್ಲಿ ಒಂದಿಷ್ಟು ಅಬ್ಸರ್ವೇಷನ್ಸ್ಗಳಿದ್ದಾವೆ ನೋಡಿರಿ. ಒಂದೇ ಅಬ್ಸರ್ವೇಷನ್. We cannot make a meaningful definition of logarithm of non-positive numbers and hence the domain log function r plus ಅಂತ ಇದೆ. r plus ಲಾಗ್ ಫಂಕ್ಷನ್ ಯಾವಾಗಲೂ ಪಾಸಿಟಿವ್ ನಂಬರ್ ಮೇಲೆ ರಿಪ್ರೆಸೆಂಟೇಟ್ ಆಗ್ತದೆ, ನೆಗೆಟಿವ್ ನಂಬರ್ ಮೇಲೆ ರಿಪ್ರೆಸೆಂಟೇಷನ್ ಆಗಂಗಿಲ್ಲ. ಯಾಕಂತಂದರೆ ನೆಗೆಟಿವ್ದು ರೂಟ್ ನಮಗೆ ತೊಗೊಳಕ್ಕೆ ಬರೋಂಗಿಲ್ಲ. ಹಾಗಾಗಿ ಯಾವಾಗಲೂ ಪಾಸಿಟಿವ್ ರಿಯಲ್ ನಂಬರ್ ಮೇಲೆ ಡೊಮೇನ್ ಮೇಲೆ ಲಾಗರಿಥಮಿಕ್ ಫಂಕ್ಷನ್ ವರ್ಕ್ ಆಗ್ತದೆ ಅಂತ ಒಂದನೇ ಅಬ್ಸರ್ವೇಷನ್ ಹೇಳ್ತದೆ. ಎರಡನೇ ಅಬ್ಸರ್ವೇಷನ್ ಅಂತಂದರೆ ದ ರೇಂಜ್ ಆಫ್ ಲಾಗ್ ಫಂಕ್ಷನ್ ಈಸ್ ದ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ದ ರೇಂಜ್ ಆಫ್ ಲಾಗ್ ಫಂಕ್ಷನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ದ ಪಾಯಿಂಟ್ 1, 0 ಈಸ್ ಆಲ್ವೇಸ್ ಆನ್ ದ ಗ್ರಾಫ್ ಬಿಕಾಸ್ ಲಾಗ್ 1 ವ್ಯಾಲ್ಯೂ ಈಸ್ 0. ಲಾಗ್ 1 ವ್ಯಾಲ್ಯೂ ಏನಪ್ಪ? 0 ಅಂತ ಬರ್ತದೆ. ಹಾಗಾಗಿ ಯಾವಾಗ 1 ಹಾಕ್ತೀವೋ ಅವಾಗ ನಿಮ್ಗೆ 0 ವ್ಯಾಲ್ಯೂ ಸಿಗ್ತದೆ. ದ ಲಾಗ್ ಫಂಕ್ಷನ್ ಈಸ್ ಎವರ್ ಇನ್ಕ್ರೀಸಿಂಗ್ ಫ್ರಮ್ ಲೆಫ್ಟ್ ಟು ರೈಟ್. For x very near to 0, the value of log x can be made lesser than any given real numbers. That is, it is approaching to y coordinate in the fourth quadrant. Fourth quadrant ಅಲ್ಲಿ y coordinate ಕಡೆಗೆ ಅಪ್ರೋಚ್ ಆಗ್ತದೆ. ನೆಗೆಟಿವ್ನೆಸ್ ಜಾಸ್ತಿ ಆಗ್ಕೊಂತ ಹೋಗ್ತದೆ. ಬಟ್ ಇಟ್ ವಿಲ್ ನೆವರ್ ಮೀಟ್ y ಆಕ್ಸಿಸ್ ಮೀಟ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಅದು ಆದ ನಂತರ ಕೆಲವೊಂದಿಷ್ಟು ಫಾರ್ಮುಲಾಗಳಿದ್ದಾವೆ, ಕೆಲವೊಂದಿಷ್ಟು ಪ್ರೂಫ್ಗಳಿದ್ದಾವೆ. ಅದೇ ನಿಮಗೆ ಎಕ್ಸಾಮಿಗಿಲ್ಲ, ಡೈರೆಕ್ಟಾಗಿ ಫಾರ್ಮುಲಾಗಳಿದ್ದಾವೆ ನೋಡ್ರಿ. ಫಾರ್ಮುಲಾ ಬರೆಸ್ತೀನಿ. ಕೆಲವೊಂದಿಷ್ಟು ಲಾಗ್ ಫಂಕ್ಷನ್ಸ್ಗಳನ್ನು ಅಥವಾ ಲಾಗ್ ಫಾರ್ಮುಲಾಗಳನ್ನು ನೋಡ್ಕೊಂತ ಹೋಗೋಣಂತೆ. ಲಾಗ್ ಪಿ ಟು ದ ಬೇಸ್ ಎ ಇಸ್ ಈಕ್ವಲ್ ಟು ಲಾಗ್ ಪಿ ಟು ದ ಬೇಸ್ ಬಿ ಡಿವೈಡೆಡ್ ಬೈ ಲಾಗ್ ಎ ಟು ದ ಬೇಸ್ ಬಿ.
ಬೇಸ್ ಎರಡು ಡಿಫ್ರೆಂಟ್ ಸೇಮ್ ಬೇಸ್ ಬಂತು, ಆಮೇಲೆ ಇಲ್ಲಿ ಏನೈತೆ ಅಂದ್ರೆ ಇವೆರಡು ವ್ಯಾಲ್ಯೂಸ್ಗಳು ಸ್ಪ್ಲಿಟ್ ಆಗ್ಬಿಟ್ಟು ಪಿ ಅಂತಕ್ಕಂಥದ್ದು ಮೇಲ್ಗಡೆ ಹೋಯಿತು, ಎ ಅಂತಕ್ಕಂಥದ್ದು ಕೆಳಗಡೆ ಬಂತು. ಇದು ಪ್ರೂಫ್ ಇದೆ, ಪ್ರೂಫ್ ನಿಮಗೆ ಎಕ್ಸಾಮ್ಗೆ ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಲಾಗ್ ಪಿ ಕ್ಯೂ ಡಿವೈಡೆಡ್ ಏನದಿಲ್ಲಿ ಟು ದ ಬೇಸ್ ಬಿ ಅಂತಿದೆ, ಪಿ ಇಂಟು ಇತ್ ಕ್ಯೂ ಅದ, ಹಾಗಾಗಿ ಓಕೆ. ಲಾಗರಿಥಮಿಕ್ ಫಂಕ್ಷನ್ಸ್ ಕೆಲವೊಂದಿಷ್ಟು ಫಾರ್ಮುಲಾಗಳಿದ್ದಾವೆ, ಆ ಫಾರ್ಮುಲಾಗಳು ನೋಡ್ಕೊಂತ ಹೋಗ್ರಿ. ಫಸ್ಟ್ ಫಾರ್ಮುಲಾ ಲಾಗ್ ಪಿ ಟು ದ ಬೇಸ್ ಎ ಇಸ್ ಈಕ್ವಲ್ ಟು ಲಾಗ್ ಪಿ ಟು ದ ಬೇಸ್ ಬಿ ಹೋಲ್ ಡಿವೈಡೆಡ್ ಬೈ ಲಾಗ್ ಎ ಟು ದ ಬೇಸ್ ಬಿ ಅಂತ ಇದೆ. ಲಾಗ್ ಪಿ ಕ್ಯೂ ಟು ದ ಬೇಸ್ ಬಿ ಇಸ್ ಈಕ್ವಲ್ ಟು ಲಾಗ್ ಪಿ ಟು ದ ಬೇಸ್ ಬಿ ಪ್ಲಸ್ ಲಾಗ್ ಕ್ಯೂ ಟು ದ ಬೇಸ್ ಬಿ ಅಂತ ಬರ್ತದೆ. ಲಾಗ್ ಪಿ ಸ್ಕ್ವೇರ್ ಟು ದ ಬೇಸ್ ಬಿ ಇಸ್ ಈಕ್ವಲ್ ಟು ಲಾಗ್ ಪಿ ಟು ದ ಬೇಸ್ ಬಿ ಪ್ಲಸ್ ಲಾಗ್ ಪಿ ಟು ದ ಬೇಸ್ ಬಿ, ದಟ್ ಈಸ್ 2 ಲಾಗ್ ಪಿ ಟು ದ ಬೇಸ್ ಬಿ ಅಂತ ನೀವು ಬರಿಬಹುದು. ಓಕೆ, ಪಿ ಸ್ಕ್ವೇರ್ ಟರ್ಮ್ ಇದ್ದಿದ್ದು ಲೆಫ್ಟಿಗೆ ಒಂದು ಬರ್ತದೆ, ಆಮೇಲೆ ಎನ್ ಟರ್ಮ್ ಇದ್ದಿದ್ದು ಕೂಡ ಅದು ಕೂಡ ಲೆಫ್ಟಿಗೆ ಬರ್ತದೆ. ಅದಾದ ನಂತರ ಲಾಗ್ ಎಕ್ಸ್ ಡಿವೈಡೆಡ್ ಬೈ ವೈ ಇದ್ದರೆ ಡಿವಿಷನ್ ಇದ್ದರೆ ಮೈನಸ್ ಅಂತ ಆಗ್ತದೆ. ಅರ್ಥ ಆಯ್ತಾ? ಇವೆಷ್ಟು ಫಾರ್ಮುಲಾಗಳು ನೋಡ್ಕೊತ ಹೋಗಬೇಕಾಗ್ತದೆ. ಆಮೇಲೆ ಇವುಗಳ ಪ್ರೂಫ್ಗಳಿದ್ದಾವೆ, ಅವುಗಳು ಕೂಡ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ರಿ. ಎಕ್ಸಾಂಪಲ್ ನಂಬರ್ 28 ಅಂತ ಇದೆ. ಈಸ್ ಇಟ್ ಟ್ರೂ ದ್ಯಾಟ್ ಎಕ್ಸ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಫಾರ್ ಆಲ್ ರಿಯಲ್ ವ್ಯಾಲ್ಯೂಸ್ ಆಫ್ ಎಕ್ಸ್. ಎಕ್ಸ್ ಅಂತಂದ್ರು ಒಂದೇ, ಇ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಅಂದ್ರು ಒಂದೇ. ಎಕ್ಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಲಾಗ್ ಎಕ್ಸ್, ಇ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂತ ನಾವು ಬರೀಬಹುದು ಅಂತ. ಇದಕ್ಕೇನು ಕೊಟ್ಟಿದ್ದಾರೆ? ಒಂದಿಷ್ಟು ಪ್ರೂಫನ್ನು ಕೊಟ್ಟಿದ್ದಾರೆ, ತಿಳ್ಕೊಳ್ರಿ, ಪ್ರಯತ್ನ ಮಾಡಿರಿ. ಬರಲಿಲ್ಲ ಅಂತಂದ್ರೆ ನನಗೆ ಕೇಳ್ರಿ, ಮತ್ತು ನಿಮ್ಗೆ ಹೇಳ್ತೀನಿ ಅಂತ. ಥಿಯರಮ್ ನಂಬರ್ 5 ಅಂತ ಇದೆ. ಇವು ಥಿಯರಮ್ಗಳು ನಿಮ್ಗೆ ಪ್ರೂಫ್ ಇಲ್ಲ, ಕೆಳಗಡೆ ಏನಪ್ಪ ಅಂತಂದರೆ ಎಕ್ಸ್ಟರ್ನಲಿ ನೀವು ಅದನ್ನು ಪ್ರೂಫ್ ಅನ್ನು ಹುಡುಕ್ಬೋದು. PUC ಫಸ್ಟ್ ಇಯರ್ ಒಳಗಡೆ ಪ್ರೂಫ್ಗಳು ಸಿಗ್ತವೆ. ಆಮೇಲೆ ಇದು ಪೇಜ್ ನಂಬರ್ 286 ಕೂಡ ಪ್ರೂಫ್ ಇದೆ, ಜಸ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಓಕೆ, PUC ಫಸ್ಟ್ ಇಯರ್ ಇದು ನೀವು ಆಲ್ರೆಡಿ ಪ್ರೂವ್ ಮಾಡಿದ್ದೀರಾ. ಏನು ಪ್ರೂವ್ ಮಾಡಿದೆ ಅಂತಂದರೆ ಡಿಫ್ರೆನ್ಷಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಎಕ್ಸ್, ಒಂದನೇ ಫಾರ್ಮುಲಾ. ಎರಡನೇ ಫಾರ್ಮುಲಾ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಕ್ಸ್, ಇದು ಸೆಕೆಂಡ್ ಫಾರ್ಮುಲಾ. ಥರ್ಡ್ ಫಾರ್ಮುಲಾ ಅಂತಂದರೆ ಥರ್ಡ್ ಫಾರ್ಮುಲಾ ಕೊಟ್ಟಿಲ್ಲ, ಎರಡೇ ಫಾರ್ಮುಲಾ ಕೊಟ್ಟಿದ್ದಾರೆ. ಅದಾದಂಥ ಎಕ್ಸಾಂಪಲ್ ನಂಬರ್ 29 ಇದೆ, ಅದನ್ನು ನೋಡೋಣ. ಎಕ್ಸಾಂಪಲ್ ನಂಬರ್ 29, ಡಿಫ್ರೆನ್ಸಿಯೇಟ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಂಬರ್ 1 ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಅಂತ ಇದೆ. ನಂಬರ್ 2 ಸೈನ್ ಆಫ್ ಲಾಗ್ ಎಕ್ಸ್ ಅಂತ ಇದೆ. ನಂಬರ್ 3 ಸೈನ್ ಇನ್ವರ್ಸ್ ಇಲ್ಲ ಕಾಸ್ ಇನ್ವರ್ಸ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಅಂತ ಇದೆ. ನಂಬರ್ 4 ಇ ಟು ದಿ ಪವರ್ ಆಫ್ ಕಾಸ್ ಎಕ್ಸ್ ಅಂತ ಇದೆ. ಇದನ್ನು ನಾವೇನು ಮಾಡಬೇಕು? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಮಾಡಬೇಕಂತೆ. ಸೊಲ್ಯೂಷನ್ ನಂಬರ್ 1 ನೋಡ್ರಿ, y ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಅಂತ ಬರಿತೀನಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್ ಅಂತ ಒಂದು ಲೈನ್ ಬರೋಣಂತೆ. ಅವಾಗ y ಇದ್ದು ಏನಾಗ್ತದೆ? ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇ ಟು ದಿ ಪವರ್ ಆಫ್ ಎಕ್ಸೇ ಬರ್ತದೆ, ಕರೆಕ್ಟ್? ಹಾಗಾಗಿ ಇ ಟು ದಿ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಎಕ್ಸೇ. ಸರ್ ಇಲ್ಲಿ ಮೈನಸ್ ಎಕ್ಸ್ ಅದಲ್ರಿ, ಅದಕ್ಕೆ ಏನು ಮಾಡಬೇಕು ನೋಡ್ರಿ, ಇ ಟು ದಿ ಪವರ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಅಂತ ಬರಿತೀನಿ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರಿತೀನಿ. ಆಮೇಲೆ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಮೈನಸ್ ಎಕ್ಸ್ ಅಂತ ಬರಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಮೈನಸ್ ಎಕ್ಸ್, ಮೈನಸ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ -1 ಬರ್ತದೆ, ಕರೆಕ್ಟ್? ನೀವು ಇದನ್ನು ಬರಲಿಲ್ಲ ಅಂದ್ರೆ ಡೈರೆಕ್ಟಾಗಿ ಏನು ಬರ್ಬೋದು? ಇಲ್ಲಿ ಇಂಟು -1 ಅಂತ ಬರೆದು ಕೂಡ ನಡೀತದೆ. ಓಕೆ, ಇಂಟು -1 ಯಾಕೆ? ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರ್ತದೆ, ಇಲ್ಲಿ ಮೈನಸ್ ಇದ್ದಕ್ಕೆ -1 ಅಂತ ಆಯಿತು. ದೇರ್ ಫೋರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಅಂತ ನಾವು ಬರಿತೀವಿ. ಸೆಕೆಂಡ್, y ಇಸ್ ಈಕ್ವಲ್ ಟು ಸೈನ್ ಆಫ್ ಲಾಗ್ ಎಕ್ಸ್ ಅಂತ ಇದೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೈನನ್ನು ಡಿಫ್ರೆನ್ಷಿಯೇಟ್ ಮಾಡಿರಿ, ಕಾಸ್ ಅಂತ ಆಗ್ತದೆ, ಕಾಸ್ ಆಫ್ ಲಾಗ್ ಎಕ್ಸ್ ಅಂತ ಆಗ್ತದೆ, ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂತ ನಾವು ಬರೆಯೋಣ. ದಿಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ 1 ಬೈ ಎಕ್ಸ್ ಅಂತ ಬರೋಣ. ದಿಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ವಿಲ್ ಬಿ ದ ಆನ್ಸರ್. ಥರ್ಡ್ ಕ್ವಶನ್ ಏನಿದೆ ಅಲ್ಲಿ, ಕಾಸ್ ಇನ್ವರ್ಸ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಅಂತ ಇದೆ. ಕಾಸ್ ಇನ್ವರ್ಸ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್, y ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್, ದೆನ್ ಡಿ ವೈ ಬೈ ಡಿ ಎಕ್ಸ್ ಒಂದು ಲೈನ್ ಬರಿತೀರಿ. ಏನಂತ ಬರಿತೀರಿ?
ಡಿಫ್ರೆನ್ಶಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್. dy by dx is equal to cos inverse ಅಂದ್ರೆ ಏನ್ರಿ -1 divided by under root of 1 minus x square. x ಅಂದ್ರೆ ಇಲ್ಲಿ ಏನದ ex ಅದ, ಹಾಗಾಗಿ ex square ಅಂತ ಬರೀತೀನಿ ಇಂಟು ಡಿಫ್ರೆನ್ಸಿಯೇಷನ್ ಆಫ್ e to the power of x. dy by dx is equal to -1 divided by under root of 1 minus e to the power. ಓಕೆ, ಪವರ್ ಮ್ಯಾಗ ಪವರ್ ಇದ್ರೆ ಇವೆರಡು ಇಂಟು ಆಗ್ಬಿಡ್ತಾವೆ. ಪವರ್ ಮೇಲೆ ಪವರ್ ಇರ್ತದ್ರೆ ಇಂಟು ಆದಾಗ 2x ಅಂತ ನಾವು ಬರಿತೀವಿ ಇಂಟು ಡಿಫ್ರೆನ್ಸಿಯೇಷನ್ ಆಫ್ e to the power of x, e to the power of x ಬರ್ತದೆ ಅಂದರೆ e to the power of x ಅಂತ ಬರ್ತೀನಿ. ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇತ್ತಲ್ಲ, ಹಾಗಾಗಿ ಆನ್ಸರ್ ಏನು ಬಂತಿಲ್ಲಿ -e to the power of x ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ 1 minus e to the power of 2x ಅಂತ ನಾವು ಬರಿತೀವಿ. ದಿಸ್ ಇಸ್ ಥರ್ಡ್ ಕ್ವಶನ್. ಫೋರ್ತ್ ಕ್ವಶನ್, y is equal to e to the power of cos x. Okay, differentiate with respect to x on both sides. dy by dx is equal to e to the power of cos x as it is ಬರಿತೀನಿ. ಆಮೇಲೆ cos x ನ ಡಿಫ್ರೆನ್ಶಿಯೇಟ್ ಮಾಡಬೇಕು, ಯಾಕಂದರೆ ಇದು ಚೈನ್ ರೂಲ್ ಆಗ್ತದೆ. ಹಾಗಾಗಿ ಡಿಫ್ರೆನ್ಶಿಯೇಷನ್ ಎದುರು ಮಾಡಬೇಕಪ್ಪ, dy by dx ಆಫ್ cos x ಅಂತ ಬರಿತೀನಿ. ದಿಸ್ ಇಸ್ ಈಕ್ವಲ್ ಟು e to the power of cos x. ಡಿಫ್ರೆನ್ಶಿಯೇಷನ್ ಆಫ್ cos x is minus sin x. Then this is equal to minus sin x into e to the power of cos x will be the required solution. Next we will be moving on to the exercise number 5.4. 5.4 exercise ಅನ್ನು ನೋಡೋಣಂತೆ. ಏನು PSI ಮಾಲಕ. Exercise number 5.4 first question, y is equal to e to the power of x whole divided by sin x ಅಂತ ಇದೆ. ಇದು u divided by v ಫಾರ್ಮುಲಾ ಒಳಗೈತಿ. ಹಾಗಾಗಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x on both sides. ಅವಾಗ ಏನು ಮಾಡ್ತೀರಿ, dy by dx is equal to ಮೊದಲು ಏನು ಮಾಡ್ತೀರಿ, e to the power of x as it is ಏನಂತ v Exercise number 5.4 first question, y is equal to e to the power of x whole divided by sin x ಅಂತ ಇದೆ. ಇದು u divided by v ಫಾರ್ಮುಲಾ ಒಳಗೈತಿ. ಹಾಗಾಗಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್ಸ್. dy by dx is equal to e to the power of x ಅನ್ನು ಡಿಫ್ರೆನ್ಶಿಯೇಟ್ ಮಾಡೋಣ, ಇದನ್ನ ಆಸ್ ಇಟ್ ಇಸ್ ಅಂತ sin x ಆಸ್ ಇಟ್ ಈಸ್ ಇಡ್ತೀನಿ. ಡಿಫ್ರೆನ್ಶಿಯೇಷನ್ ಆಫ್ d by dx ಆಫ್ e to the power of x ಮೈನಸ್ e to the power of x ಆಸ್ ಇಟ್ ಈಸ್ ಇಡ್ತೀನಿ. ಡಿಫ್ರೆನ್ಶಿಯೇಷನ್ ಆಫ್ sin x ಅಂತ ಬರೆಯೋಣಂತೆ. ಹೋಲ್ ಡಿವೈಡೆಡ್ ಬೈ sin x ಏನಿದೆಯಲ್ಲ ಅದಕ್ಕೆ ಹೋಲ್ ಸ್ಕ್ವೇರ್ ಅಂತ ನಾವು ಬರಿಬೇಕಾಗ್ತದೆ. ನೆಕ್ಸ್ಟ್ dy by dx is equal to sin x as it is into differentiation of e to the power of x minus e to the power of x as it is into sin x differentiation cos x whole divided by sin x the whole square. This is equal to e to the power of x common in bracket sin x minus cos x whole divided by sin x the whole square. This is the required solution of question number 1. Second question, y is equal to e to the power of sin inverse of x anta ide. Differentiate with respect to x on both sides. dy by dx is equal to e to the power of sin inverse of x as it is ಬರ್ತದೆ. ಯಾಕಂದ್ರೆ e to the power of x is nothing but what, e to the power of x. ಹಾಗಾಗಿ ಆದರೆ x ಇಲ್ಲ, ಇಲ್ಲಿ ಏನಿದೆ sin inverse of x ಇದೆ, ಅದನ್ನು ಡಿಫ್ರೆನ್ಶಿಯೇಟ್ ಮಾಡಂತೆ. d by dx of sin inverse of x. This is equal to e to the power of sin inverse of x into 1 divided by under root of 1 minus x square. This is the required solution. ಇದನ್ನ ಇನ್ನೊಂದು ಸ್ಟೆಪ್ ಒಳಗೆ ಹೆಂಗೆ ಬರೀತೀರಪ್ಪ, e to the power of sin inverse of x divided by under root of 1 minus x square. This is the second question. Third question, e to the power of x cube ಅಂತ ಕೊಟ್ಟಿದ್ದಾರೆ ನೋಡ್ರಿ, e to the power of x cube. And fourth one is sin of tan inverse of e to the power of minus x ಅಂತ. ಮೊದಲು ಥರ್ಡ್ ಮಾಡೋಣ, ಆಮೇಲೆ ಫೋರ್ತ್ ಮಾಡೋಣಂತೆ. ಥರ್ಡ್ ಕ್ವಶನ್, y is equal to e to the power of x cube ಅಂತ ಇದೆ.
differentiate with respect to x on both sides, then dy by dx is equal to e to the power of x cube hangada hanga barinanta into differentiation of e to the x cube, differentiation of x cube, this is equal to e to the power of x cube into differentiation of x cube is 3x square, this is equal to 3x square into e to the power of x cube anta ನಾವು ಬರಿತೀವಿ. This is the third answer. Fourth question, sin of tan inverse of e to the power of minus x y is equal to, this is the fourth question, important question. Differentiate ಮಾಡಂತ, differentiate with respect to x on both sides, dy by dx is equal to sin ಅಷ್ಟೇ ಡಿಫ್ರೆನ್ಷಿಯೇಟ್ ಮಾಡ್ರಿ cos ಆಗ್ತದ, in bracket tan inverse of e to the power of minus x as it is ಬರ್ರಿ into d by dx of tan inverse of e to the power of minus x ಅದನ್ನು as it is ಬರೋಣಂತೆ. This is equal to cos of tan inverse of e to the power of minus x into tan inverse of x ಇದನ್ನಷ್ಟೇ ಡಿಫ್ರೆನ್ಷಿಯೇಟ್ ಮಾಡ್ರಿ, 1 divided by 1 plus x square ಫಾರ್ಮುಲಾ ಅದಲ್ಲ, minus x the whole square into d by dx of e to the power of minus x ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ. ಓಕೆ, this is equal to cos of tan inverse of e to the power of minus x divided by 1 plus e to the power of minus x ಹೋಲ್ ಸ್ಕ್ವೇರ್ ಅಂತಂದ್ರೆ ಇಲ್ಲಿ ಇಂಟು ಆಗ್ಬಿಡ್ತದೆ, ಎಕ್ಸ್ ಇಂಟು 2x ಆಗ್ಬಿಡ್ತದೆ, ಅಂದ್ರೆ ಮೈನಸ್ 2x ಅಂತ ಬರ್ಬಿಡ್ತೀನಿ ಮತ್ತೆ ಈಸಿ ಆಗ್ಬಿಡ್ತದೆ, e to the power of minus 2x ದೆನ್ ಇಂಟು e to the power of minus 2x ಆನ್ಸರ್ ಏನಪ್ಪ e to the power of minus x, ಇದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅದೇ ಬರ್ತದೆ, ಇಂಟು -1 ಅಂತ ಬರಿತೀನಿ, ಯಾಕೆ ಮೈನಸ್ ಎಕ್ಸ್ ಇದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ -1 ಅಂತ ಬರ್ತದೆ. ದಿಸ್ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ e to the power of minus x ಇದೊಂದು ಐತಲ್ಲ ಅದನ್ನ ಬರ್ಬೇಡಂತ, ಮೈನಸ್ e to the power of minus x ಇಂಟು ಇಷ್ಟೆಲ್ಲ ಬರ್ದು ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ e to the power of minus 2x will be the required solution. Fourth question of exercise number 5.4 fourth question, minus e to the power of minus x cos of tan inverse of e to the power of minus x whole divided by 1 plus e to the power of minus 2x. Correct ಐತ ಆನ್ಸರ್. Fourth completed. Fifth question, log of cos of e to the power of x ಏನ್ರಿ ಆನ್ಸರು ನೋಡ್ತೀರಾ. ಫಿಫ್ತ್ ಕ್ವಶನ್, ಲಾಗ್ ಆಫ್ ಕಾಸ್ ಆಫ್ e to the power of x ಅಂತ ಎಷ್ಟು ಆಫ್ ಉಳ್ದ ನೋಡ್ರಿ, y is equal to log of cos of e to the power of x. ಈಸಿಯೆಸ್ಟ್ ಕ್ವಶನ್. ಇಲ್ಲಿ ಆಫ್ ಇಲ್ಲ ಬುಕ್ ಒಳಗಡೆ, ಇದು ಇಲ್ಲಂದ್ರೂ ಕೂಡ ನಾವು ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಆಯಿತಾ, ಇಷ್ಟೇ ಬರೆದು ನಡೀತೈತಿ. ಕಾಸ್ e to the power of x. Differentiate with respect to x on both sides, then dy by dx is equal to log ಅಂದ್ರೆ ಏನ್ರಿ 1 divided by x ಹೌದಿಲ್ಲ, ಲಾಗ್ ಅಷ್ಟೇ ಡಿಫ್ರೆನ್ಷಿಯೇಟ್ ಮಾಡಿ ಏನು ಸಿಗ್ತದೆ ನಿಮ್ಗೆ 1 divided by x, ಇದೆಲ್ಲ ಸೇರಿ x ಏನಪ್ಪ ಇಲ್ಲಿ cos of e to the power of x, cos e to the power of x into differentiation of cos e to the power of x, this is equal to 1 divided by cos e to the power of x into cos and differentiate ಮಾಡಿದ್ರೆ minus sin e to the power of x into d by dx of e to the power of x, this is equal to minus sin e to the power of x divided by cos e to the power of x into e to the power of x, minus sin divided by cos ಏನಾಗ್ತದೆ ರೀ tan e to the power of x into e to the power of x. This is the required solution. Fifth question completed. Question number 6, very important question, ಬಹಳ ಸಲ ಕೇಳಿದಾರ, ಇಂಪಾರ್ಟೆಂಟ್ ಐತಿ. ಏನಪ್ಪ ಅದು, y is equal to x square, y is equal to e to the power of x plus e to the power of x square plus e to the power of and so on ಅಂತ ಕೊಟ್ಟಿದ್ದಾರೆ ಅವರು. ನಾನು ಪೂರ ಬರ್ಬಿಡ್ತೀನಿ, x cube plus e to the power of x to the power of 4 plus e to the power of x to the power of 5 plus e to the power of x to the power of 6 ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಏನು ಮಾಡಬೇಕು, 6 ತನಕ ಇಲ್ಲಲ್ಲ 5 ತನಕ ಅಷ್ಟೇ ಐತಿ, ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಂತ. dy by dx is equal to e to the power of x as it is plus ಇಲ್ಲಿ e to the power of x square
ಆ್ಯಸ್ ಇಟ್ ಈಸ್ ಇಂಟು ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಅಂತ ಬರ್ತದೆ ಪ್ಲಸ್ e⁻x³ ಆ್ಯಸ್ ಇಟ್ ಈಸ್ ಇಂಟು x³ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3x² ಪ್ಲಸ್ e⁻x⁴ ಆ್ಯಸ್ ಇಟ್ ಈಸ್ ಇಂಟು x⁴ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 4x³ ಅಂತ ಬರ್ತದೆ ಪ್ಲಸ್ e⁻x⁵ ಆ್ಯಸ್ ಇಟ್ ಈಸ್ ಇಂಟು x⁵ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 5x⁴ ಅಂತ ಬರ್ತದೆ. ಇದು ನಾವು ಸಿಂಪ್ಲಿಫೈಡ್ ಆಗಿ e⁻x ಪ್ಲಸ್ 2x e⁻x² ಪ್ಲಸ್ 3x² e⁻x³ ಪ್ಲಸ್ 4x³ e⁻x⁴ ಪ್ಲಸ್ 5x⁴ e⁻x⁵. This is the sixth solution. Seventh question, very important question, ಬಹಳ ಚಂದ ಐತಿ ನೋಡ್ರಿ ಕ್ವಶನ್ ಅದು. y is equal to under root of e⁻√x ಅಂತ ಕೊಟ್ಟಿದ್ದಾರೆ. y is equal to under root of e⁻√x ಅಂತ ಕೊಟ್ಟಿದ್ದಾರೆ. ಆಮೇಲೆ x ಏನಿರಬಾರ್ದಂತ x 0 ಇರಬಾರ್ದಂತ ಕೊಟ್ಟಿದ್ದಾರೆ. x ಗ್ರೇಟರ್ ದ್ಯಾನ್ 0 ಅಂತ ಇಲ್ಲಿ ಬರೆದಿದ್ದಾರೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್ಸ್ dy by dx is equal to ಕಂಪ್ಲೀಟ್ ರೂಟ್ x. ಇದು ರೂಟ್ x ಫಾರ್ಮುಲಾ ಏನು 1/2√x. x ಅಂದ್ರೇನು ಇನ್ನರ್ ವ್ಯಾಲ್ಯೂ ಏನದ ಅದನ್ನು ಬರೆದ್ಬಿಟ್ರಿ. ಆಮೇಲೆ ಇನ್ನರ್ ವ್ಯಾಲ್ಯೂ ಅಷ್ಟೇ ಡಿಫ್ರೆನ್ಷಿಯೇಟ್ ಮಾಡೋಂಥ d/dx ಆಫ್ e⁻√x. ದೆನ್ ದಿಸ್ ಇಸ್ ಈಕ್ವಲ್ ಟು 1/2√e⁻√x ಇಂಟು e⁻√x ಆ್ಯಸ್ ಇಟ್ ಈಸ್ ಬರ್ತದ. ಆದ್ರೆ ಡಿಫ್ರೆನ್ಷಿಯೇಷನ್ ಆಫ್ ಏನು ಮಾಡ್ಬೇಕು, ನಾನು ನೆಕ್ಸ್ಟ್ ರೂಟ್ ಅನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ರೂಟ್ ಅನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಮೊದಲೇನು ಮಾಡಿದ್ವಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ, e⁻√x ಡಿಫ್ರೆನ್ಷಿಯೇಟ್ ಮಾಡಿದ್ವಿ, ರೂಟ್ ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದಂತೆ. ದಿಸ್ ಇಸ್ ಈಕ್ವಲ್ ಟು e⁻√x ಡಿವೈಡೆಡ್ ಬೈ 2/√e⁻√x ಇಂಟು 1/2√x. ಯಾಕೆ ರೂಟ್ x ಡಿಫ್ರೆನ್ಷಿಯೇಷನ್ 1/2√x ಅಂತ ಬರ್ತದೆ. 2 ಇಂಟು ಮಲ್ಟಿಪ್ಲಿಕೇಶನ್ ಮಾಡೋದಂತ e⁻√x ಹೋಲ್ ಡಿವೈಡೆಡ್ ಬೈ 2 2s 4 ರೂಟ್ ಒಳಗಡೆ ಇಂಟು ಇವೆರಡು ಮಲ್ಟಿಪ್ಲೈ ಮಾಡ್ಬೋದಪ್ಪ ರೂಟ್ ಒಳಗಡೆ ಇದು ಅಂದರೆ x e⁻√x. ದಿಸ್ ಈಸ್ ದಿ ರಿಕ್ವೈರ್ಡ್ ಸೊಲ್ಯೂಷನ್. ಇಂಪಾರ್ಟೆಂಟ್ ಕ್ವಶನ್ ನಂಬರ್ 7 ಕಂಪ್ಲೀಟೆಡ್. 8th ಕ್ವಶನ್, log x ಅಂತ ಕೊಟ್ಟಿದ್ದಾರೆ. y is equal to log x ವೇರ್ x is greater than 1 ಅಂತ ಕೊಟ್ಟಿದ್ದಾರೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್ಸ್. ಒಂದು ಲೈನ್ ಬರಿಬೇಕಾ ಅಥವಾ ಲೈನ್ ಹೊಡಿಬಾರ್ದು, ಇಲ್ಲಿ ಲೈನ್ ಬರಿಬೇಕು. y ಇದೇನಾಗ್ತದೆ dy by dx is equal to log ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x ಆಗ್ತದೆ. ಲಾಗ್ ಅನ್ನು ಡಿಫ್ರೆನ್ಷಿಯೇಟ್ ಮಾಡಿರಿ 1/x. x ಅಂದ್ರೆ ಏನದ, x ಅಂದ್ರೆ log x ಅದ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಇದು ಇನ್ನರ್ ವ್ಯಾಲ್ಯೂ ಏನದಪ್ಪ ಅದು ಬರೆದು ಬಿಡ್ರಿ log x. ದಿಸ್ ಇಸ್ ಈಕ್ವಲ್ ಟು 1/log x ಇಂಟು log x ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x ಅಂತ ಬರ್ತದೆ. ದೇರ್ ಫೋರ್ dy by dx ಇಸ್ ಈಕ್ವಲ್ ಟು 1/x log x is the required solution. This is the 8th question. 9th question ನೋಡೋಣ. 9th question ಭಾಳ ಇಂಪಾರ್ಟೆಂಟ್ ಐತೆ ನೋಡ್ರಿ. y is equal to cos x divided by log x ಅಂತ ಕೊಟ್ಟಿದ್ದಾರೆ. y is equal to cos x divided by log x. Important question. y is equal to cos x divided by log x. ಇದು u divided by v ಫಾರ್ಮುಲಾ ಒಳಗೈತಿ. ಬಟ್ x must be greater than 0 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್ಸ್ dy by dx is equal to log x ಆ್ಯಸ್ ಇಟ್ ಈಸ್ ಇಡ್ತೀನಿ. ಡಿಫ್ರೆನ್ಷಿಯೇಷನ್ ಮ್ಯಾಗಿನ್ ಮಾಡಬೇಕು dy by dx ಆಫ್ cos x ಮೈನಸ್ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್ ಇಡ್ತೀನಿ. ಆಮೇಲೆ ಡಿನಾಮಿನೇಟರ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಯಾವಾಗಲೂ ಡಿನಾಮಿನೇಟರ್ ಸೆಕೆಂಡ್ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಡಿನಾಮಿನೇಟರ್ ಆಮೇಲೆ ನ್ಯೂಮರೇಟರ್ ಫಸ್ಟ್ ಯಾವಾಗಲೂ ಡಿಫ್ರೆನ್ಷಿಯೇಷನ್ ಮಾಡೋದು. ಓಕೆ, ಇದು ಡಿಫ್ರೆನ್ಷಿಯೇಷನ್ ನ್ಯೂಮರೇಟರ್ ಫಸ್ಟ್ ಮಾಡಿದ್ವಿ, ಆಮೇಲೆ ಡಿಫ್ರೆನ್ಷಿಯೇಷನ್ ಡಿನಾಮಿನೇಟರ್ ಮಾಡಿದ್ವಿ. ಉಳಿದಿದ್ದು ಆ್ಯಸ್ ಇಟ್ ಈಸ್ ಕಾನ್ಸ್ಟೆಂಟ್ ಇಟ್ವಿ. ಲಾಗ್ ಎಕ್ಸ್ಗೆ ಏನು ಮಾಡಬೇಕು, ಇದನ್ನು ಹೋಲ್ ಸ್ಕ್ವೇರ್ ಮಾಡಬೇಕು. ದಿಸ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇಂಟು 1/x ಅಂತ ನಾನು ಬರಿತೀನಿ. ಯಾಕೆ ಲಾಗ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x ಅಂತ ಬಂತು. ಹೋಲ್ ಡಿವೈಡೆಡ್ ಬೈ ಲಾಗ್ ಎಕ್ಸ್ ದಿ ಹೋಲ್ ಸ್ಕ್ವಯರ್ ಅಂತ ನಾವು ಬರಿತೀವಿ. ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ ನೋಡ್ರಿ 1/x ಆಗಿದ್ದು ಮೇಲ್ಗಡೆನೇ ಇರ್ತದೆ ಅದು. ಓಕೆ, ಇಲ್ಲಿ ಮಲ್ಟಿಪ್ಲೈ ಮಾಡಿ ಕೆಳಗೆ ಬರ್ತದೆ ಅದು. ಇದು ಮಲ್ಟಿಪ್ಲೈ ಈ ಕಡೆ ಆಗಿ ಕೆಳಗೆ ಆಗ್ತದೆ. ದೇರ್ ಫೋರ್ ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಅದಿಲ್ಲ ಇಲ್ಲಿ ಮೈನಸ್ ಎಕ್ಸ್ ಲಾಗ್ ಎಕ್ಸ್
sin x minus plus cos x whole divided by x log x ದಿ ಹೋಲ್ ಸ್ಕ್ವಯರ್ ಅಂತ ನಾವು ಬರಿಬೋದು. ದಿಸ್ ಇಸ್ ದಿ ಸಿಂಪಲ್ ಆನ್ಸರ್. ಇದನ್ನು ಮತ್ತೆ ನೀವೇನು ಮಾಡ್ಬೋದು, ಸಿಂಪ್ಲಿಫೈ ಮಾಡ್ಕೊತ ಹೋಗ್ಬೋದು, ಏನು ತೊಂದರೆ ಇಲ್ಲ. ದಿಸ್ ಇಸ್ ದಿ ರಿಕ್ವೈರ್ಡ್ ಸೊಲ್ಯೂಷನ್. ಸಾಕಿಷ್ಟು. ನೆಕ್ಸ್ಟ್ 10th ಕ್ವಶನ್, ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಅಂತ ಇದೆ. 10th ಫೈನಲ್ ಕ್ವಶನ್. ಇದು ಮುಗೀತು ಅಂತಂದ್ರೆ ಎಕ್ಸೈಸ್ 5.4 ಕಂಪ್ಲೀಟ್ ಆದಂಗೆ ಆಗ್ತದೆ. ಓಕೆ. 10th ಕ್ವಶನ್, y is equal to cos of log x plus e to the power of x. Cos of log x plus e to the power of x. First differentiate ಮಾಡೋಣ. differentiate with respect to x on both sides. y ಅಂದ್ರೆ dy by dx is equal to cos ಇದ್ದು minus sin of log x plus e to the power of x into differentiation of log x plus e to the power of x. This is equal to minus sin of log x plus e to the power of x. ಆಮೇಲೆ ಡಿಫ್ರೆನ್ಸಿಯೇಷನ್ ಆಫ್ ಇದನ್ನು ಮಾಡೋಣ. ಇನ್ ಬ್ರಾಕೆಟ್ ಡಿಫ್ರೆನ್ಸಿಯೇಷನ್ ಮಾಡೋದು ಲಾಗ್ ಇದು ಏನಾಗ್ತದೆ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಇದ್ದು ಇ ಟು ದಿ ಪವರ್ ಆಫ್ ಎಕ್ಸ್ ಅಂತಲೇ ಉಳಿತದೆ. ದಿಸ್ ಇಸ್ ಈಕ್ವಲ್ ಟು ಈಗೇನು ಬರ್ಬೋದು ನಾನು, ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಇಂಟು ಸೈನ್ ಆಫ್ log x plus e to the power of x. This is the required solution. Okay. This completes exercise number 5.4. ಇನ್ನು ಮುಂದೆ ಲೊಗಾರಿದಮಿಕ್ ಡಿಫ್ರೆನ್ಷಿಯೇಷನ್ ಅಂತ ಬರ್ತದೆ, ಅದು ಕೂಡ ಇಂಪಾರ್ಟೆಂಟ್ ಇದೆ. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ಕೊತ ಹೋಗೋಣಂತೆ. ಎಕ್ಸೈಸ್ ನಂಬರ್ 5.5 ಹೆಚ್ಚು ಕಡಿಮೆ ಒಂದು 18 ಕ್ವಶನ್ಗಳಿದ್ದಾವೆ. ಅವು ಆಮೇಲೆ ಎಕ್ಸಾಂಪಲ್ ಕ್ವಶನ್ ಒಂದು 10 ಇದ್ದಾವೆ. 28-30 ಕ್ವಶನ್ಗಳಾಗ್ತವೆ. ಎಕ್ಸೈಸ್ ನಂಬರ್ 5.5ನ ಮುಂದಿನ ವಿಡಿಯೋದಲ್ಲಿ ನೋಡೋಣಂತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.